ಉಡುಪಿಯಲ್ಲಿ ಮಳೆ ನಿಂತರೂ ಕೂಡ ಮಳೆಯಿಂದ ಉಂಟಾದಂಥ ಅವಾಂತರಗಳು ಮಾತ್ರ ಕಡಿಮೆ ಆಗ್ತಾ ಇಲ್ಲ. ಪಡುಬಿದ್ರೆ ತೆಂಕ ಎರ್ಮಾಳುನಲ್ಲಿ ನೆರೆಯ ಪರಿಸ್ಥಿತಿ ಉಂಟಾಗಿದೆ. ಅವೈಜ್ಞಾನಿಕವಾಗಿ ಮಾಡಿರುವಂಥ ಕಾಮಗಾರಿಗಳಿಂದ ಈ ಭಾಗದಲ್ಲಿ ನೆರೆ ಉಂಟಾಗ್ತಾ ಇದೆ ಅನ್ನುವಂಥ ಆರೋಪಗಳು ಕೇಳಿ ಬರ್ತಾ ಇದೆ. ಮಳೆಗೆ ಪೂರ್ವ ತಯಾರಿಯನ್ನು ಕೂಡ ಮಾಡಿಕೊಳ್ಳದಂಥ ಹಿನ್ನೆಲೆಯಲ್ಲಿ ಎರ್ಮಾಳುವಿನಲ್ಲಿ ನೆರೆಯ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಶಾಲಾ ಮಕ್ಕಳು ಓಡಾಡದಷ್ಟು ನೀರು ನಿಂತು ಅಲ್ಲಿ ಅವಾಂತರ ಸೃಷ್ಟಿಯಾಗಿದೆ. ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಮಳೆ ನಿಂತು ಹೋಗಿದೆ, ಆದರೂ ಕೂಡ ಆ ಭಾಗದಲ್ಲಿ ಸುಮಾರು ಮೊಣಕಾಲಿನಷ್ಟು ನೀರು ನಿಂತ್ಕೊಂಡಿರೋದನ್ನು ನೀವು ಗಮನಿಸಬಹುದು. ರಸ್ತೆಯಲ್ಲೇ ನೀರು ನಿಂತ್ಕೊಂಡಿರೋದ್ರಿಂದಾಗಿ ಸಾರ್ವಜನಿಕರಿಗೆ ಓಡಾಡೋದಕ್ಕೆ, ಮಕ್ಕಳಿಗೆ ಓಡಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕಾಪು ತಾಲೂಕಿನ ಪಡುಬಿದ್ರೆ ಸಮೀಪದ ತೆಂಕ ಎರ್ಮಾಳು ಗ್ರಾಮದ ಅಳಿವೆಕೋಡಿ ಪ್ರದೇಶ ಯಾವ ರೀತಿ ಮುಳುಗಡೆ ಆಗಿದೆ ಅನ್ನೋದನ್ನ ನೀವು ನೋಡಬಹುದು. ಸ್ವತಃ ತಹಶೀಲ್ದಾರ್ ಪ್ರತಿಭಾ ಅವರು ಕೂಡ ಇಲ್ಲಿಗೆ ಭೇಟಿ ಕೊಟ್ಟಿದ್ದಾರೆ. ನಿನ್ನೆ ಒಂದು ಬಾರಿ ಇಲ್ಲಿ ಬಂದು ಇಲ್ಲಿನ ಜನರ ಸಮಸ್ಯೆಗಳನ್ನು ಆಲಿಸಿದ್ರು. ಇವತ್ತು ಮತ್ತೊಮ್ಮೆ ಬಂದಿದ್ದಾರೆ. ಪುಟ್ಟ ಪುಟ್ಟ ಮಕ್ಕಳು, ಇವತ್ತು ಶಾಲೆಗೆ ರಜೆ ಇರುವುದರಿಂದ ಈ ಭಾಗದ ಮಕ್ಕಳ ಸುರಕ್ಷತೆ ಬಹಳ ಮುಖ್ಯ ಆಗುತ್ತೆ. ಸೊ ಆ ದೃಷ್ಟಿಯಿಂದ ಅವರು ನಿನ್ನೆಯೂ ಕೂಡ ಮಕ್ಕಳನ್ನೆಲ್ಲ ಎಚ್ಚರಿಸುವ ಕೆಲಸವನ್ನ ಮಾಡಿದ್ರು ಮತ್ತು ಇಲ್ಲಿಯ ಸಮಸ್ಯೆಗೆ ಏನು ಪರಿಹಾರ ಅನ್ನೋದನ್ನ ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನು ಕೂಡ ಮಾಡಿದ್ರು. ಈಗ ನೋಡಬಹುದು ನೀವು ಇಲ್ಲಿ ಯಾವ ರೀತಿ ಮುಳುಗಡೆ ಆಗಿದೆ ಪ್ರದೇಶ ಅನ್ನುವಂಥದ್ದು. ಎದೆ ಮಟ್ಟದ ನೀರು ಇದೆ ಇನ್ನು ಮುಂದಕ್ಕೆ ಹೋದ್ರೆ. ಸೊ ಇದರಲ್ಲೇ ಮಕ್ಕಳು ಪ್ರತಿದಿನ ಓಡಾಡಬೇಕು ಅನ್ನುವಂಥದ್ದು ಒಂದು ಗಂಭೀರವಾದ ಸಮಸ್ಯೆ ಇಲ್ಲಿ ಇರುವಂತದ್ದು. ಕಳೆದ ಹಲವಾರು ವರ್ಷಗಳಿಂದ ಈ ಸಮಸ್ಯೆ ಇದೆ. ಸ್ವತಃ ತಹಶೀಲ್ದಾರ್ ಸತತವಾಗಿ ಇಲ್ಲಿ ಭೇಟಿ ಕೊಡುವ ಮೂಲಕ ಇದಕ್ಕೆ ಏನಾದರೂ ಪರಿಹಾರ ಇದೆಯಾ ಅನ್ನೋದನ್ನ ಪ್ರಯತ್ನವನ್ನ ಕೂಡ ಮಾಡ್ತಾ ಇದ್ದಾರೆ. ಮಕ್ಕಳು ನೀವು ನೋಡಬಹುದು, ಶಾಲೆಗೆ ಇವತ್ತು ರಜೆ ಇರೋದ್ರಿಂದ ಅವರಿಗೆ ಸ್ವಲ್ಪ ವಿರಾಮ ಇದೆ, ಮನೆ ಎದುರಲ್ಲೇ ಇದ್ದಾರೆ. ಮೇಡಮ್, ಅದೇ ನೀವು ನಿನ್ನೆನೂ ಕೂಡ ಇಲ್ಲಿ ಬಂದಿದ್ರಿ. ಮುಖ್ಯವಾಗಿ ಮಕ್ಕಳು ಶಾಲೆಗೆ ಹೋಗುವಾಗ ಭಯ ಆಗುತ್ತೆ ಅನ್ನೋದು ಒಂದು. ಇವತ್ತು ರಜೆ ಕೊಟ್ಟಿರೋದ್ರಿಂದ ತೊಂದರೆ ಅಲ್ಲ, ಆದ್ರೆ PUCಗೆ ರಜೆ ಇಲ್ಲ. ಸೊ ಯಾವ ರೀತಿ ಆತಂಕ ಇದೆ, ನೀವು ನೋಡಿದ ಮಟ್ಟಿಗೆ ಏನು ಸಮಸ್ಯೆ, ಏನು ಪರಿಹಾರ ಅಂತ? ಸರ್, ನಾನು ನಿನ್ನೆನೂ ಇಲ್ಲಿ ಭೇಟಿ ಕೊಟ್ಟಿದ್ದೀನಿ. ಮತ್ತೆ ಸತತವಾಗಿ ನಾವು ಈ ಭಾಗದಲ್ಲಿ ನಾವು ಓಡಾಡ್ತಾನೆ ಇರ್ತೀವಿ. ನಿನ್ನೆ ನಾನು ಭೇಟಿ ಕೊಟ್ಟಾಗ ಇಲ್ಲಿ ಅಳ್ವೆಕೋಡಿ ಪ್ರದೇಶದಲ್ಲಿ ತಾರಾನಾಥ್ ಸುವರ್ಣ ಅನ್ನೋರಿಂದ ಒಂದು ಕುಟುಂಬ, ಅವರು ಪೂರ್ತಿ ಮನೆ ಮುಳುಗಡೆಯಾಗಿದೆ. ಮತ್ತೆ ಮುಳುಗಡೆಯಾಗಿದೆ ಅಂದ್ರೆ ಅವರು ಹೊರಗೆ ಬರ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಲ್ಲಿ ಕಾಲೇಜಿಗೆ ಹೋಗುವಂತ ವಿದ್ಯಾರ್ಥಿಗಳಿದ್ದಾರೆ, ಪ್ರಜ್ಞಾ ಮತ್ತೆ ಪ್ರಜ್ವಲ್ ಅಂತ ಹೇಳಿ, ಒಬ್ರು PUC, ಒಬ್ರು ಮತ್ತೆ ಡಿಗ್ರಿ ಕಲಿತಾ ಇರುವಂತದ್ದು. ಅವರು ಪ್ರತಿದಿನ ಮನೆಗೆ ಹೊರಗೆ ಬರಬೇಕು ಅಂತ ಹೇಳಿದ್ರೆ ಎದೆ ಮಟ್ಟದ ನೀರಿನಲ್ಲಿ ನಡ್ಕೊಂಡು ಬಂದು ಮತ್ತೆ ಮೈನ್ ರೋಡಿಗೆ ಜಾಯಿನ್ ಆಗಿ ಅವರು ಕಾಲೇಜಿಗೆ ಹೋಗ್ಬೇಕಾಗತ್ತೆ. ಅವರು ಎಲ್ಲಿಯಾದ್ರೂ ಹೋಗಿ ಹೊರಗಡೆ ಬಟ್ಟೆ ಬದಲಾಯಿಸ್ಕೊಂಡು ಮತ್ತೆ ಕಾಲೇಜಿಗೆ ಹೋಗ್ಬೇಕಾಗ್ತದೆ. ಅವರ ಪುಸ್ತಕಗಳು ಎಲ್ಲದೂ ಕೂಡ ಒದ್ದೆಯಾಗುವಂತ ಪರಿಸ್ಥಿತಿ. ಮತ್ತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.